ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಹಾಗೇನೆ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಗುರುಗಳನ್ನ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ನವಮಿ ಶನಿವಾರ ಆರಿದ್ರ ನಕ್ಷತ್ರ ಆಯುಷ್ಮಾನ್ ಯೋಗ ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಹಾಗೆಯೇ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ವಿಶೇಷವಾಗಿ ನಾವು ಇವತ್ತಿನ ದಿವಸ ಆಂಜನೇಯನಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವು ಇವತ್ತು ಶನಿವಾರ ಆಗಿರೋದ್ರಿಂದ, ಯಾಕೆಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಎಂಬಂತೆ ಒಬ್ಬ ಮನುಷ್ಯನ ಆಯುಷ್ಯವನ್ನು ನಿರ್ಧಾರ ಮಾಡತಕ್ಕಂಥವನು ಶನೈಶ್ಚರ. ಶನೈಶ್ಚರನ ಸಂಬಂಧಪಟ್ಟಂತೆ ಶನಿವಾರ ಆಗಿರೋದರಿಂದ ಆಂಜನೇಯ, ಶಿವನ ಆರಾಧನೆ, ಶನೈಶ್ಚರನ ಆರಾಧನೆ ಇವೆಲ್ಲವೂ ಕೂಡ ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂತಂದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ 3 ಬೇಕೇ ಬೇಕು. ಒಂದು ಯಾವುದು? ಆಯುಷ್ಯ. ಅದು ಅವಸ್ಥೆ, 3 ಅವಸ್ಥೆ ಇರ್ತದೆ. ಒಂದು ರೀತಿ ಯಾವ ರೀತಿ ಅಂದರೆ ಆಯುಷ್ಯ, ಜೀವನೋಪಾಯ, ಮರಣ. ಇದು 3 ಒಂದು ರೀತಿ ಅವಸ್ಥೆ ಹೇಳ್ದಂಗೆ. ಇದಕ್ಕೆಲ್ಲ ಒಡೆಯ ಯಾರು? ಇದಕ್ಕೆ ಯಾವ ರೀತಿ ನಾವು ಪೂರ್ವಜನ್ಮದ ಕರ್ಮವನ್ನು ಮಾಡಿದ್ದೇವೆ, ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಕ್ಕಂಥವನು ಯಾರು? ಶನೈಶ್ಚರ. ಹಾಗಾಗಿ ಯಾಕೆಂದರೆ ಅವನು 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ, ಒಂದು ಮನೆಯಲ್ಲಿ. ಬೇರೆ ಎಲ್ಲ ಗ್ರಹಗಳು 1 ದಿವಸ, 1 ತಿಂಗಳ, ಹೀಗೆ ಈ ರೀತಿಯಲ್ಲಿ ಇದ್ದರೆ, ಶನೈಶ್ಚರ ಅವತ್ತು 1 ವರ್ಷ ಅಂತ ಇದ್ದರೆ 2.5 ವರ್ಷ ಒಂದು ಮನೆಯಲ್ಲಿ. ಯಾಕಂದರೆ ಅವನು ಶನೈಹಿ ಚರತಿ ಅಂದರೆ
ನಿಧಾನವಾಗಿ ಚಲಿಸುವವನು. ಈಗ ಆಮೆ ಗತಿಯಲ್ಲಿ ಆಮೆ ಯಾವ ರೀತಿ ಹೋಗ್ತದೆ? ತುಂಬ ನಿಧಾನವಾಗಿ. ಆಮೆ ಚಲಿಸುವಾಗ ನಮಗೆ ಬಹಳ ಇದು, ಯಾಕೆಂದರೆ ಮೊಲ ನೋಡ್ಕೊಂಡು ಆಮೆ ನೋಡ್ಕೊಂಡದು ಇದೇನು ನಡಿಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂತು. ಆದರೆ ಅದೇನು ನಿಧಾನವಾಗಿ, ಯಾಕಂದರೆ ಅದು ಗೊತ್ತಿತ್ತು. ಗುರಿಯನ್ನು ಮುಟ್ಟಿದವರು ಯಾರು? ಆಮೇಲೆ ಯಾರು ಮುಟ್ಟಿದ್ದಾರೆ? ಆಮೆ. ಅದಕ್ಕಾಗಿ ನಮಗೆ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಪ್ರತಿ ಸೆಕೆಂಡು, ಪ್ರತಿ ನಿಮಿಷನೂ ನಾವು ಪ್ರಯತ್ನ ಮಾಡಬೇಕಂತೆ. ಯತ್ನದಿಂದ, ಪ್ರಯತ್ನದಿಂದ ಎಲ್ಲವೂ ಸಾಧ್ಯವಾಗತಕ್ಕಂಥದ್ದು. ಯಾಕೆಂತಂದರೆ ಮನುಷ್ಯನಿಗೆ ಕಷ್ಟಗಳು ಬರ್ತಾನೆ ಇರ್ತದೆ. ಕಷ್ಟಗಳು ಅದು ಬಂದು ನಿಲ್ಲುವುದಿಲ್ಲ. ಒಂದು ಕಷ್ಟ ಬಂತು ಅಂದ್ರೆ ಮತ್ತೆ ಕಷ್ಟ. ಹಾಗಾದರೆ ಅದಕ್ಕೆ ಆ ಸುಖ ಹೇಳತಕ್ಕಂಥದ್ದು ನಮಗೆ ಸಿಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು? ಅಲ್ಲಿ ನಾವು ನಮ್ಮ ಕರ್ಮ, ಅದಕ್ಕೆ ತ್ಯಾಗವನ್ನು ಮಾಡಬೇಕಂತೆ. ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗದಿಂದ ನಮಗೆ ಸುಖ ಸಿಗತಕ್ಕಂಥದ್ದು. ತ್ಯಾಗದಿಂದ ಸುಖ, ಮತ್ತು ಬೇರೆ ಯಾವುದರಿಂದ ಸುಖ ಸಿಕ್ಕೋದಿಲ್ಲ. ನಾವೇನು ಮಾಡ್ಕೊಂಡಿದ್ದೇವೆ? ಆಸೆಯಿಂದ ಸುಖ ಸಿಗ್ತೇವೆ ಅಂತ ತಿಳ್ಕೊಂಡು, ಅಥವಾ ನಮಗೆ ಅದು ಸಿಕ್ಕಿದ್ಬಿಟ್ರೆ ಇದು ನಮಗೆ ಸುಖ ಸಿಗ್ತದೆ, ಇದು ಸಿಕ್ಬಿಟ್ರೆ ಸುಖ ಸಿಗ್ತದೆ, ನಾವು ಒಳ್ಳೆ ಶ್ರೀಮಂತರಾದರೆ ಸುಖವಾಗಿರ್ತೇವೆ ಅಂತ ತಿಳ್ಕೊಂಡಿದ್ದೇವೆ. ಹಾಗಾದರೆ ಶ್ರೀಮಂತರು ಅಂದರೆ ಯಾರು? ಯಾರು ಶ್ರೀಮಂತರು ಅಂದರೆ ಯಾರು? ಕಾರ್ ಇದ್ದವನ, ಹಣ ಇದ್ದವನ? ಯಾರು ಶ್ರೀಮಂತರು? ಯಾರು ಶ್ರೀಮಂತ ಅಂದರೆ ಯಾರು ಆರೋಗ್ಯವಾಗಿದ್ದಾರೋ, ಹಾಗೆ ಯಾರು ನೆಮ್ಮದಿಯಿಂದ ಇದ್ದಾರೋ ಅವರೇ ಶ್ರೀಮಂತರು. ಆ ನೆಮ್ಮದಿ ಮತ್ತು ಆರೋಗ್ಯ ಎಲ್ಲಿ ಸಿಗ್ತದೆ? ಅದು ತ್ಯಾಗದಿಂದ ಸಿಗತಕ್ಕಂಥದ್ದು. ಯಾಕಂದರೆ ಈಗ ನಾವು ನೋಡಿರ್ಬೋದು, BP ಶುಗರು ಅದು ಯಾಕೆ ಬರ್ತದೆ? ಅದು ಹೇಗೆ ಬರ್ತದೆ? ಯಾಕಂದರೆ ಹಳ್ಳಿ ಮೇಲೆ ಇರೋರಿಗೆ BP ಶುಗರ್ ಅಷ್ಟು ಬರುವುದಿಲ್ಲ. ಪಟ್ಟಣದಲ್ಲಿ ಇರೋರಿಗೆ ಯಾಕೆ ಜಾಸ್ತಿ ಅದು? ಯಾಕಂದರೆ ಒತ್ತಡ. ಒಂದು ಒತ್ತಡ, ಇನ್ನೊಂದು ಆಸೆ. ಅದು ಎರಡರಿಂದ BP ಶುಗರ್ ಬರತಕ್ಕಂಥದ್ದು. ಅಣ್ಣ ತಮ್ಮ, ಅದು ಅಣ್ಣ ತಮ್ಮ BP ಶುಗರ್. ಹಾಗೆ ಇದು ಅಣ್ಣ ತಮ್ಮ, ಯಾವುದು? ಆಸೆ. ಹಾಗಾಗಿ ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಯಾಕೆಂತಂದರೆ ನಾವು ಬೆಳಗ್ಗೆ ಎದ್ದು ಏನು ಕೇಳಬೇಕು, ಏನು ಹೇಳಬೇಕು ಅಂತಂದರೆ ಇದನ್ನೇ ಹೇಳಬೇಕಂತೆ. ನಮಗೆ ಆಸೆಯನ್ನು, ಅದಕ್ಕೆ ಭಗವಂತ ಹೇಳ್ಬಿಟ್ಟಿದ್ದಾನೆ, ಕರ್ಮವನ್ನು, ಕೆಲಸವನ್ನು ಮಾಡು ನೀನು, ಆದರೆ ಆ ಫಲದ ಅಪೇಕ್ಷೆ ಮಾತ್ರ ಮಾಡಬೇಡ. ಆ ಆಸೆ, ನಾನು ಈ ಮರ ನೆಟ್ಟಿದ್ದೇನೆ, ಇಷ್ಟು ನನಗೆ ಇವತ್ತು ಸಿಗಬೇಕು, ಅಷ್ಟು ಸಿಕ್ಕಿದ್ರೆ ನಾನು ಹಿಂಗೆ ಮುಂದೆ ಈ ಥರ ಆಗ್ತೇನೆ. ಅಲ್ಲೂ ತೋರಿಸೋದು, ಆ ದೊಡ್ಡ ಅಪಾರ್ಟ್ಮೆಂಟ್ ತೋರಿಸೋದು, ನಾನು ಹಿಂಗೆ ಒಂದು ಕಟ್ಟಬೇಕು ಅಂತ. ಆಸೆ ಒಳ್ಳೆಯದೇ, ಆದರೆ ದುರಾಸೆ ಇರಬಾರ್ದು. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗಿರತಕ್ಕಂಥದ್ದು ಯಾವ ರೀತಿಯಲ್ಲಿ, ಅವಂಗೆ ಆಸೆ ಇಲ್ಲ ಅಂದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತಾಯಿಗೆ ತನ್ನ ಕರುವಿನ ಮೇಲೆ ಆಸೆ ಇಲ್ಲ ಹೇಳಾದರೆ ಅದು ಮುಂದೆ ಲಾಲನೆ ಪೋಷಣೆ ಮಾಡೋದಿಲ್ಲ. ಅದಕ್ಕಾಗಿ ಭಗವದ್ ವಿಷ್ಣು ಮಾಯೆಯ ಆ ಆಸೆ ಹೇಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ, ಮನುಷ್ಯರಿಗೆ ಅಂತ ಅರ್ಥ ಅಲ್ಲ, ಮನುಷ್ಯರಿಗೆ ಬೇರೆ ರೀತಿಯಲ್ಲಿ ಆಸೆ, ಆದರೆ ಪ್ರಾಣಿಗಳಿಗೆ ಬೇರೆ ರೀತಿಯಲ್ಲಿ, ತನ್ನ ತಾಯಿ ಕರು ಆ ರೀತಿಯಲ್ಲಿ ಆಸೆಯನ್ನು ಕೊಟ್ಟಿದ್ದೆ. ಅದಕ್ಕೆ ಯಾಕಂದರೆ ಈ ಪ್ರಪಂಚ ಭಗವಂತ ಸೃಷ್ಟಿ ಮಾಡಿದ್ದು, ಇದು ನಡೆಸುವಂಥವನು ಯಾರು? ಸೃಷ್ಟಿ ಮಾಡಿದ್ದು ಬ್ರಹ್ಮ, ಹಾಗೆ ನಡೆಸತಕ್ಕಂಥವನು ವಿಷ್ಣು, ಹಾಗೆ ಲಯ ಮಾಡತಕ್ಕಂಥವನು ಪರಮೇಶ್ವರ. ಹಾಗಾಗಿ ವಿಶೇಷವಾಗಿ ನಾವು ಮೊದಲನೇದಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಸಂಗಾತಿಯಲ್ಲಿ ಕಲಹ ಇರತಕ್ಕಂಥದ್ದು. ಅಂದರೆ ಕುಟುಂಬದಲ್ಲಿ ಕಲಹ, ಅಣ್ಣ ತಮ್ಮಂದರು ಇರಬಹುದು,
ಅಥವಾ ಗಂಡ ಹೆಂಡತಿ ಇರಬಹುದು, ಅಥವಾ ಅಪ್ಪ ಮಕ್ಕಳು, ಆ ರೀತಿಯಲ್ಲಿ ಕುಟುಂಬ ಕಲಹ. ಆದರೆ ನಾವು ಭಯಪಡಬೇಕಾದ್ದೇನಿಲ್ಲ. ಇವತ್ತಿನ ದಿವಸ ಆದಷ್ಟು ನಾವು ಧ್ಯಾನವನ್ನು ಮಾಡಬೇಕಂತೆ. ಯಾವ ರೀತಿ ಧ್ಯಾನ ಮಾಡತಕ್ಕಂಥದ್ದು ಅಂದರೆ, ಮತ್ತು ವ್ಯಾಪಾರದಲ್ಲೂ ವ್ಯಾಪಾರಸ್ಥರಿಗೂ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಅಂದರೆ ವಿಘ್ನಗಳು, ವ್ಯವಹಾರದಲ್ಲಿ ಅಡ್ಡಿ ಆತಂಕ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ದೇವತೆಗಳ ಆಶೀರ್ವಾದ, ಅನುಕೂಲ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು ವ್ಯವಹಾರದ. ಯಾಕಂದರೆ ನಾವು ತಿಳ್ಕೊಂಡಿದ್ದೇವೆ ಭಗವಂತನ ಆಶೀರ್ವಾದ ಆಯಿತು ಅಂದ್ರೆ ನಮಗೆಲ್ಲ ಕೊಟ್ಟು ಬಿಡ್ತಾನೆ ಅಂತ, ಎಲ್ಲ ಕೊಟ್ಟು ಕುಂತಲ್ಲೇ ಎಲ್ಲ ಬಂದು ಬೀಳ್ತದೆ ಅಂತ. ಅದು ಅಲ್ವಂತೆ. ಭಗವಂತನ ಆಶೀರ್ವಾದ ಆಯಿತು ಅಂದರೆ ಯಸ್ಯಾನುಗ್ರಹ ಮಿಚ್ಛೇಣ ತಸ್ಯ ಸರ್ವಂ ಹರಾಮ್ಯಹಂ ಅಂತ ಭಗವಂತ ಹೇಳಿದ್ದಾನೆ. ಯಾರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಭಗವಂತ, ಅವನದು ಎಲ್ಲವನ್ನೂ ತಗೊಬಿಡ್ತಾನಂತೆ. ಎಲ್ಲವನ್ನು ಅಂದರೆ ಅವಂದು ಹೇಳೋದು ಏನೂ ಇಲ್ಲ. ಅವನ ಹೆಂಡತಿ, ಮಕ್ಕಳು, ಅಥವಾ ಅವನ ಒಂದು ಸಂಪತ್ತು, ಜಮೀನು, ಆಸ್ತಿ ಹೇಳತಕ್ಕಂಥದ್ದು ಯಾವುದೂ ಇಡುವುದಿಲ್ಲ. ಎಲ್ಲವನ್ನೂ ಅವನದೊಳದು ಯಾವುದೂ ಇರುವುದಿಲ್ವಂತೆ. ಬೇರೆ ಬೇರೆ ರೀತಿಯಲ್ಲಿ ಅವನ್ನೆಲ್ಲ ಬಂಧನದಿಂದ ಬಿಡುಗಡೆ ಮಾಡಿಬಿಡ್ತಾನೆ. ಎಲ್ಲ ಬಂಧನಗಳು. ಅದಕ್ಕೆ ಸಂಸಾರ ಸಮುದ್ರ ಅಂತ ಭಗವಂತ ಹೇಳಿದ್ದಾನೆ. ಶಂಕರಾಚಾರ್ಯರು ಹೇಳಿದ್ದಾರೆ, ಸಂಸಾರ ಘೋರ, ಸಂಸಾರವೇ ಘೋರವಂತೆ ಅದು. ಆದರೆ ಆ ಹೇಳೋ ಒಂದು ಸೊನ್ನೆ ತೆಗೆದಾಕ್ಬಿಟ್ರೆ ಸಸಾರ ಆಯಿತು. ಆ ಸಸಾರವನ್ನು ಮಾಡುವಂಥವ್ರು ಯಾರು? ಜ್ಞಾನಿಗಳು. ಅದಕ್ಕಾಗಿ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು ಅಂತ. ಗುರುವಿನ ಮಾರ್ಗದರ್ಶನ ಯಾವ ರೀತಿ? ಇದು ನಮಗೆಲ್ಲರಿಗೂ ಬೇಕು. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಗುರುಗಳ ಮಾರ್ಗದರ್ಶನ ಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಇದ್ದವನು ಅವನು ಎಂದೂ ನಾಶವಾಗುವುದಿಲ್ಲ, ಹಾಳಾಗುವುದಿಲ್ಲ ಅವನು. ಅದಕ್ಕಾಗಿ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ, 3 ರೀತಿಯಾದಂಥ ಬೇಕಂತೆ ನಮಗೆ. ಹಾಗಾಗಿ ವಿಶೇಷವಾಗಿ ಬಂಧುಗಳ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಅಥವಾ ಐಕ್ಯ ಮಂತ್ರ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಸಾಲ ಬಾಧೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ನಾವು ಇವತ್ತಿನ ದಿವಸ ಸಾಲವನ್ನು ಮಾಡಬಾರ್ದು. ಇನ್ನು ಶತ್ರುವಿನ ಬಾಧೆನೂ ಕೂಡ, ಶತ್ರುಗಳ ಬಾಧೆ ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ಹೊಟ್ಟೆ ಭಾಗದಲ್ಲಿ ಅಥವಾ ಕಿಬ್ಬೊಟ್ಟೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಆದ್ದರಿಂದ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಆದಷ್ಟು ಜಾಗ್ರತೆಯಿಂದ ಸ್ವೀಕಾರ ಮಾಡಬೇಕು. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಿಥುನ ರಾಶಿ, ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗತಕ್ಕಂಥದ್ದು ಅಥವಾ ಮಕ್ಕಳಿಂದ ಅಸಮಾಧಾನ ಆಗತಕ್ಕಂಥದ್ದು. ಹಾಗೆ ಬುದ್ಧಿಯಲ್ಲಿ ತೊಡಕು, ಅಂದರೆ ಬುದ್ಧಿ ಸ್ವಲ್ಪ ಆಲೋಚನಾ ಶಕ್ತಿ ಕಡಿಮೆ ಆಗತಕ್ಕಂಥದ್ದು. ಅಂದರೆ ಯಾವುದೋ ವಿಚಾರಕ್ಕಾಗಿ ಕೋಪ ತಾಪಗಳು ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಧನಲಾಭ ಆಗತಕ್ಕಂಥ ಇವತ್ತಿನ ವಿಶೇಷವಾಗಿ ಒಂದು ಅನುಕೂಲ ಆಗತಕ್ಕಂಥದ್ದು. ಅಂದರೆ ಕಳೆದು ಹೋಗೋದು ಸಿಗುವಂಥದ್ದು ಅಥವಾ ಅವ್ರು ಮಾಡುವಂಥ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅಥವಾ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಬಂಧುಗಳಲ್ಲಿ ಕಲಹ ಆಗತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ನಾವು ಯಾವುದೋ ಒಂದು ವೇಳೆಯಲ್ಲಿ ನಾವು ಏನೋ ಒಂದು ಮಾತು ಹೇಳಿರ್ತೇವೆ, ಅದನ್ನೇ ಮತ್ತೆ ಇಟ್ಟುಕೊಂಡು ನಾವು ಮುಂದುವರಿಸಬಾರ್ದು.
ಆದ್ದರಿಂದ ಆದಷ್ಟು ಮೌನವಾಗಿ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ದೂರ ಪ್ರಯಾಣವನ್ನು ಆದಷ್ಟು ಮರುದಿವಸ ಅಥವಾ ನಾಳೆಗೆ ಮುಂದೂಡಿಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಇನ್ನು ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥದ್ದು, ಹಾಗೆ ವಿಷಜಂತುಗಳ ಅಂದರೆ ಈಗ ನೀರಿನಲ್ಲಿ ಹೋದಾಗ ವಿಷಜಂತುಗಳ ಭಯ, ಅಥವಾ ಯಾವುದೇ ರೀತಿಯಲ್ಲಿ ಕೃಷಿಯಲ್ಲಿ ಸ್ವಲ್ಪ ವಿಷಜಂತುಗಳ ಭಯ ಇರತಕ್ಕಂಥದ್ದು. ಆದ್ದರಿಂದ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಗಂಟಲು ನೋವು ಸ್ವಲ್ಪ ಬರತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಸಿಗತಕ್ಕಂಥದ್ದು, ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಂಥ ಬಾಧೆ ಇರತಕ್ಕಂಥದ್ದು. ಆದ್ದರಿಂದ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಹಣಕಾಸಿನ ತೊಂದರೆ ಬರತಕ್ಕಂಥದ್ದು, ಮತ್ತು ಕುಟುಂಬದಲ್ಲಿ ಘರ್ಷಣೆ ಬರತಕ್ಕಂಥದ್ದು. ಆದ್ದರಿಂದ ಬಂಧು ಮಿತ್ರರ ಸಹಕಾರ ಇವತ್ತಿನ ದಿವಸ ನಿಮಗಿದೆ. ಹಾಗಾಗಿ ಏನು ಭಯಪಡಬೇಕಾದ್ದೇನಿಲ್ಲ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕ್ಷೀರವನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇನ್ನು ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಯಾಕಂದರೆ ನಮಗೆ ಈಗ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ. ಬಿಸಿಲು ಕಾಲದಲ್ಲಿ ನಾವು ಏನು ಮಾಡಬೇಕು, ಸ್ವಲ್ಪ ತಂಪು ಅವಶ್ಯಕತೆ ಇರತಕ್ಕಂಥದ್ದು ಶರೀರಕ್ಕೆ. ಯಾಕೆಂದರೆ ಹಾಗಾದ್ರೆ ನಮಗೆ ಯಾವ ಕಾಲ ಶ್ರೇಷ್ಠ? ಎಲ್ಲ ಕಾಲವೂ ಶ್ರೇಷ್ಠ. ಹಾಗಾಗಿ ನಮಗೆ ಏನಾಗ್ತದೆ, ಈಗ ಬೇಸಿಗೆ ಕಾಲ ಬಂದ ಮೇಲೆ ನಮಗೆ ಸ್ವಲ್ಪ ಮಳೆಗಾಲ ಅಥವಾ ಚಳಿಗಾಲನೇ ಆರಾಮ ಅನಿಸ್ತಿತ್ತು ಅಂತ ಅನ್ನಿಸ್ತದೆ ನಮ್ಮ ಸೆಕೆವಾದಾಗ. ಹಾಗಾಗಿ ಯಾವ ಕಾಲ ಮನುಷ್ಯನಿಗೆ ಅಂದರೆ ನಾವು ತಿಳ್ಕೊಳ್ಬೇಕು, ಯಾವುದೂ ಶಾಶ್ವತ ಇಲ್ಲ, ಯಾವುದೂ ಸ್ಥಿರವಾಗಿರೋದಿಲ್ಲ. ಯಾಕಂದರೆ ಒಂದೊಂದು ಸೆಕೆಂಡು, ಒಂದೊಂದು ಗಂಟೆ ಆಗ್ತಾ ಇದ್ದಂಗೆ ಇಡೀ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ ನಾವು. ಬೆಳಗ್ಗೆ ವಾತಾವರಣ ಚೇಂಜ್ ಇರ್ತದೆ, ಮಧ್ಯಾಹ್ನ ಚೇಂಜ್ ಇರ್ತದೆ, ಸಾಯಂಕಾಲ ಚೇಂಜು, ರಾತ್ರಿ ಚೇಂಜು. ಹಾಗಾಗಿ ಇದು ಹೇಗೆ ಆಯ್ತಂದರೆ ಇದು ಪ್ರಕೃತಿ ನಿಯಮ. ಇದು ಆ ಪ್ರಕೃತಿಯ ನಿಯಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶರೀರನೂ ಕೂಡ ಪ್ರಕೃತಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಕಾಲದಲ್ಲಿ ಬದಲಾವಣೆ ಆದಾಗ ಇಲ್ಲೂ ಕೂಡ ಬದಲಾವಣೆ ಆಗ್ತದೆ. ಹಾಗೆ ಅಲ್ಲೂ ಕೂಡ ಗ್ರಹಗಳು ಚಲಿಸುವುದರಿಂದ ಏನಾಗ್ತದೆ, ನಮ್ಮ ಶರೀರದ ಮೇಲೂ ಕೂಡ ಬದಲಾವಣೆಗಳು ಆಗ್ತದೆ. ಯಾಕೆಂತಂದರೆ ಇವೆಲ್ಲವೂ ಕೂಡ ವಿಜ್ಞಾನ. ಇದು ಒಂದು ತುಂಬ ಶ್ರೇಷ್ಠವಾದಂಥ ವಿಜ್ಞಾನ. ನಾವು ಬೇರೆ ರೀತಿಯಲ್ಲಿ ವಿಜ್ಞಾನ ನೋಡಿದ್ರೆ ಇದು ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಜ್ಞಾನ. ಇದು ಬೇರೆ ವಿಜ್ಞಾನ ಕಣ್ಣಿಗೆ ಕಾಣುತ್ತದೆ, ಆದರೆ ಈ ವಿಜ್ಞಾನ ಮಾತ್ರ ಕಣ್ಣಿಗೆ ಕಾಣೋದಿಲ್ಲ. ಇದು ವಿಜ್ಞಾನಿಗಳಿಗೆ ಕಾಣೋದಿಲ್ಲ. ಯಾರಿಗೆ ಕಾಣುತ್ತದೆ? ಜ್ಞಾನಿಗಳಿಗೆ ಕಾಣುತ್ತದೆ ಇದು. ಹಾಗಾಗಿ ಜ್ಞಾನಿಗಳಿಗೆ ಮಾತ್ರ ಈ ಕರ್ಮದ ರಹಸ್ಯ ಗೊತ್ತಾಗ್ತದೆ ಅಂತೆ. ಹಿಂದೆ ಶಿರಡಿ ಸಾಯಿಬಾಬರ ದರ್ಶನಕ್ಕೆ ಹೋದಾಗ ಅವ್ರು ಹೇಳ್ತಿದ್ರಂತೆ, ಇಲ್ಲ ನೀನು ಈ ಕೆಲಸಕ್ಕೆ ಬಂದಿದ್ದೆ, ಈ ಕೆಲಸವನ್ನು ಕೇಳಲಿಕ್ಕೆ ಬಂದಿದ್ದೆ, ಇದನ್ನು ಕೇಳಲಿಕ್ಕೆ ಬಂದಿದ್ದೆ, ಇದು ಆಗ್ತದೆ, ಇದು ಆಗೋದಿಲ್ಲ, ನೀನು ನಡಿ ಅಂತ ಹೇಳ್ಬಿಡ್ತಿದ್ರಂತೆ ಅವರು. ಅದು ಹೇಗೆ ಗೊತ್ತಾಗ್ತಿತ್ತು ಅವರಿಗೆ? ಅವರು ಜ್ಞಾನಿಗಳು. ಹಾಗಾಗಿ
ಜ್ಞಾನಿಗಳಿಗೆ ಗೊತ್ತಾಗತಕ್ಕಂಥದ್ದು ವಿಚಾರ. ಶಂಕರಾಚಾರ್ಯರು, ಶಿರಡಿ ಸಾಯಿಬಾಬರು ಮತ್ತು ಶ್ರೀಧರ ಸ್ವಾಮಿಗಳು ಇವರೆಲ್ಲ ಜ್ಞಾನಿಗಳು, ಅವತಾರ ಪುರುಷರು. ಭಗವಂತನೇ, ಪರಮೇಶ್ವರನೇ ಬಂದಿದ್ದಾನೆ. ಭಗವಂತ ದೈವಂ ಮಾನುಷ ರೂಪೇಣ, ದೈವ ಮನುಷ್ಯ ರೂಪದಲ್ಲಿ ಬಂದಿದೆ. ಯಾವ ರೀತಿ? ನಮ್ಮ ಹಾಗೆ. ಅದಕ್ಕೆ ಭಗವಂತ ಹೇಳಿದ್ದಾನೆ, ಅವಜಾನಂತಿ ಮಾಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅಂದರೆ ಭಗವಂತ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾನಂತೆ. ಆದರೆ ಅದು ನಾವು ಅವನು ಬಂದಾಗ ಇವನು ನಮ್ಮಂಗೆ ಅಂತ ನಾವು ತಿಳ್ಕೊಬಿಡ್ತೇವೆ. ಅಲ್ಲಿ ನಮಗೆ ಅವನ ಒಂದು ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಆರೋಗ್ಯ ವ್ಯತ್ಯಾಸ ಆದಾಗ ನಾವು ಆದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬಿಸಿ ನೀರನ್ನು ಕುಡಿಯತಕ್ಕಂಥದ್ದು, ಅಥವಾ ಆದಷ್ಟು ನಾವು ಮನೆಯಲ್ಲೇ ಇರಬೇಕು. ಆರೋಗ್ಯ ವ್ಯತ್ಯಾಸ ಆಯಿತು ಅಂತಂದರೆ ನಾವು ಹೊರಗಡೆ ಹೋಗಬಾರ್ದಂತೆ. ಮನೆಯಲ್ಲೇ ಇದ್ದುಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ಬಿಸಿ ನೀರು, ಬಿಸಿಯಾದ ಪದಾರ್ಥವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಒಂದು. ಎರಡನೇದಾಗಿ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಸಹೋದರರ ಸಹಕಾರ, ಯಾವ ರೀತಿ ಅಣ್ಣ ತಮ್ಮಂದಿರ ಸಹಕಾರ ಸಿಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ವ್ಯಯ ಹೆಚ್ಚು, ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ನಮಗೆ ಖರ್ಚು ಜಾಸ್ತಿ ಆದಾಗ ಏನು ಮಾಡಬೇಕು? ಖರ್ಚು ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡೋದು ಹೇಗೆ? ಈ ಖರ್ಚು ಯಾಕೆ ಜಾಸ್ತಿ ಆಗ್ತದೆ? ನಮಗೆ ಖರ್ಚು ಯಾಕೆ ಜಾಸ್ತಿ ಆಗ್ತದೆ? ಅದು ಯಾಕೆ ಜಾಸ್ತಿ ಆಗ್ತದೆ ಅಂದರೆ ನಮಗೆ ಬೇಕು ಒಳ್ಳೆ ಆಸೆ. ಈಗ ಯಾಕೆಂದ್ರೆ ನಾವು ಸಣ್ಣ ಮಕ್ಕಳು ಹಂಗೆ ಆಗ್ಬಿಡ್ತಾರೆ. ಸಣ್ಣ ಮಕ್ಕಳನ್ನ ನಾವು ಪೇಟೆಗೆ ಕರ್ಕೊಂಡು ಹೋದ್ರೆ ಅವ್ರು ಏನು ಮಾಡ್ತಾರೆ? ನಂಗೆ ಅದು ಕೊಡು, ಇದು ಕೊಡು ಹೇಳಿ ಇದು ಮಾಡ್ತಾರೆ. ಹಂಗೆ ನಮ್ಮ ಮನಸ್ಸು ಕೂಡ ಆ ಸಣ್ಣ ಮಕ್ಕಳಂಗೆ ಆಗಬಾರ್ದಂತೆ. ಆ ಮನಸ್ಸಿಗೆ ನಾವು ಕಡಿವಾಣ ಹಾಕಬೇಕು. ಮನಸ್ಸಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಒಂದನೇದಾಗಿ ಅದಕ್ಕೆ ಒಂದು ಯಾವ ರೀತಿಯಲ್ಲಿ ಅಂತಂದರೆ ಧ್ಯಾನದ ಮೂಲಕವಾಗಿ ಅಥವಾ ಯೋಗದ ಮೂಲಕವಾಗಿ, ಯೋಗಾಸನದ ಮೂಲಕವಾಗಿಯೂ ಕೂಡ ನಮಗೆ. ಅದಕ್ಕೆ ಯೋಗ ಅಂದರೆ ಯಾವುದು? ಚಿತ್ತವೃತ್ತಿ ನಿರೋಧ. ಯೋಗ ಅಂತಂದರೆ ಈ ಮನಸ್ಸಿನ ಎಲ್ಲವನ್ನು ಕೂಡ ಅದು ಕಡಿಮೆ ಮಾಡ್ತಾ ಬರ್ತದೆ ಯೋಗ. ಅದಕ್ಕೆ ತಸ್ಮಾತ್ ಯೋಗಿ ಭವ ಅರ್ಜುನ, ಭಗವಂತ ಹೇಳಿದ್ದಾನೆ, ನೀನು ಯೋಗಿ ಆಗು ಅಂತ ಹೇಳಿದ್ದಾನೆ. ಯಾರಿಗೆ? ಅರ್ಜುನನಿಗೆ ಹೇಳ್ತಾ ನಮಗೆ ಉಪದೇಶ ಮಾಡಿತ್ತು. ಮುಂದೆ ನಮಗೆಲ್ಲ ಬೇಕಾಗ್ತದೆ ಅಂತ ಅವನು ಮುಂಚೆನೇ ಉಪದೇಶ ಮಾಡಿದ್ದಾನೆ ಆ ಯುಗದಲ್ಲೇ, ಹಿಂದಿನ ಯುಗದಲ್ಲಿ. ಹಾಗಾಗಿ ಯುಗಗಳು ಕಳೆದರೂ ಮತ್ತು ಯುಗಾದಿ ನಾಡ್ದು ಬರ್ತಾ ಇದೆ, ಮತ್ತು ಬಂತು ಯುಗಾದಿ ಬರ್ತಾ ಇದೆ. ಆ ಯುಗಾದಿ ಬರ್ತಾ ಇದ್ದರೂ ನಾವು ಕೂಡ ಆ ಯುಗಾದಿಗೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕಲ್ಲಿ. ಅದು ಪರಿವರ್ತನೆ ಆಗಬೇಕು. ಆ ಮನಸ್ಸು ಪರಿವರ್ತನೆ ಆಗಲಿಲ್ಲ ಅಂತಾದರೆ ಏನಾಗ್ತದೆ? ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕಾಗಿ ವ್ಯರ್ಥ ಪ್ರಯತ್ನ ಆಗಬಾರ್ದು. ಹಾಗಾಗಿ ಪ್ರಯತ್ನ ನಮಗೆ ಆ ಸಫಲತೆ ಸಿಗಬೇಕು ಅಂತಾದರೆ ನಾವು ಆದಷ್ಟು, ಯಾಕಂದರೆ ಮನುಷ್ಯನಿಗೆ ಖರ್ಚು ಜಾಸ್ತಿ ಆಗ್ತಾ ಹೋದಂಗೆ ಅವನಿಗೂ ಕೂಡ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅಂತೆ. ಯಾವ ರೀತಿಯಲ್ಲಿ? ಯಾಕಂದರೆ ಖರ್ಚು ಜಾಸ್ತಿ, ಅವನು ಮತ್ತು ಜಾಸ್ತಿ ತಾನು ದುಡಿಬೇಕು ಅಂತ ಅವನು ಮತ್ತೆ ಇದು ಮಾಡ್ತಾನೆ. ಆಸೆ ಜಾಸ್ತಿ ಆಯಿತು, ಆಸೆಗೆ ತಕ್ಕಂತೆ ಅವನಿಗೆ ಫಲ ಸಿಗ್ತಾ ಇಲ್ಲ. ಅವಾಗ ಮತ್ತೆ ಏನಾಯಿತು? ಒತ್ತಡ ಶುರುವಾಯಿತು. ಒತ್ತಡದಿಂದ ಏನಾಗ್ತದೆ? ಅದೇ ಈ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಒತ್ತಡದಿಂದ. ಆದಷ್ಟು ನಾವು ಒತ್ತಡ ಜೀವನ ಮಾಡ್ಕೊಳ್ಬಾರ್ದು. ಶರೀರಕ್ಕೆ ಒತ್ತಡ ಕೊಡಬಾರದು, ಮನಸ್ಸಿಗೆ ಒತ್ತಡ ಕೊಡಬಾರದು. ಯಾಕೆಂದರೆ ಈ ಒಂದು ಹೃದಯ ಅದಕ್ಕೆ ವಿಶ್ರಾಂತಿ ಇಲ್ಲ. ಅದಕ್ಕೆ ವಿಶ್ರಾಂತಿ ಅಂದರೆ ಯಾವುದು? ಬೇರೆ ಎಲ್ಲದಕ್ಕೂ ವಿಶ್ರಾಂತಿ ಇದೆ, ಆದರೆ ಹೃದಯಕ್ಕೆ ವಿಶ್ರಾಂತಿ ಇಲ್ಲ. ಅದಕ್ಕೆ ವಿಶ್ರಾಂತಿ ಅಂದರೆ ಹೇಗೆ ಕೊಡೋದು? ಅದಕ್ಕೆ ವಿಶ್ರಾಂತಿ ಅಂದರೆ ನಾವು ಒತ್ತಡ ಕೊಡಬಾರ್ದು.
ಅದು ಒತ್ತಡ ಕೊಡದೇ ಇದ್ದರೆ ಅದೇ ವಿಶ್ರಾಂತಿ. ಯಾಕೆಂದ್ರೆ ಅದು ಒಂದು ಒಂದು ನಿಮಿಷಕ್ಕೆ ಅದು ಎಷ್ಟು ಗಂಟೆಗಳ ಕಾಲ ಅದು ಆ ಬಡಿತ ಮಾಡ್ತದೆ ಹೃದಯ ಹೇಳ್ತಕ್ಕಂಥದ್ದು. ಅದು ಅಷ್ಟೇ, ಅದಕ್ಕೆ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು ಆ ಹೃದಯ ಬಡಿತ ಹೇಳುವಂಥದ್ದು. ಹಾಗೆ ಅದು ಹಾಗೇ ಇರಬೇಕು ಅಂತಾದರೆ ಅದಕ್ಕಾಗಿ ನಾವು ಆದಷ್ಟು ಹಿಂದೆಲ್ಲ ಯೋಗವನ್ನು ಮಾಡ್ತಿದ್ರು. ಆ ಯೋಗವನ್ನು ನಾವು ಮಾಡಬೇಕು ಅಂತಂದ್ರೆ ನಾವು ಬೇರೆ ಕಡೆ ಹೋಗೋದು ಇಲ್ಲವಂತೆ. ನಾವು ಕುಳಿತುಕೊಂಡೇ ಭಗವಂತನನ್ನು ಕಾಣುವಂಥದ್ದು ಯೋಗ. ಅದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಧನ ಲಾಭ ಆಗತಕ್ಕಂಥದ್ದು. ಇವತ್ತಿನ ದಿವಸ ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು. ಹಾಗಾಗಿ ಸ್ತ್ರೀಯರಿಗೆ ಎಲ್ಲ ರೀತಿಯಲ್ಲಿ ಮಾನ್ಯತೆ ಎಲ್ಲವೂ ಕೂಡ ಸಿಗತಕ್ಕಂಥದ್ದು. ಒಂದು ಒಳ್ಳೆಯ ರೀತಿಯಾದಂಥ ಸ್ಥಾನಮಾನ ಸಿಗತಕ್ಕಂಥದ್ದು. ಹಾಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತೆ ಬಾಧೆ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ನಡೆದಾಡುವಾಗ ಆದಷ್ಟು ನಾವು ಕಾಲು ಬುಡ ನೋಡ್ಕೊಂಡು, ಮೇಲ್ ನೋಡ್ಕೊಂಡಲ್ಲ, ಕಾಲು ಬುಡದಲ್ಲಿ ನೋಡ್ಕೊಂಡು ನಡೆಯೋಣ. ಅಥವಾ ಕೆಲಸವನ್ನು ಮಾಡುವಾಗ ತುಂಬ ಜಾಗೃತೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ, ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ, ಲಾಭ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಮತ್ತು ಬುದ್ಧಿಯ ಬಲ ಹೇಳತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ. ಈಗ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಅಥವಾ ಓದುವ ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಸಕ್ತಿ ಬರತಕ್ಕಂಥದ್ದು. ಹಾಗೆ ಒಳ್ಳೆಯ ರೀತಿಯಲ್ಲಿ ಸಹೋದರರ ಸಹಕಾರ ಸಿಗತಕ್ಕಂಥದ್ದು. ಪ್ರಯಾಣದಲ್ಲಿ ಇವತ್ತಿನ ದಿವಸ ಆದಷ್ಟು ಜಾಗ್ರತೆಯಲ್ಲಿ ಪ್ರಯಾಣಿಸುವಾಗ, ಅಥವಾ ಗಾಡಿಯನ್ನು, ಬೈಕ್ ಇರ್ಬೋದು ಅಥವಾ ಕಾರ್ ಇರ್ಬೋದು ಅಥವಾ ಯಾವುದೇ ವಾಹನ ಇರ್ಬೋದು, ಅಂಥವರು ಚಲಿಸುವಾಗ ತುಂಬ ಎಚ್ಚರಿಕೆಯಿಂದ ಚಲಿಸುವಂಥದ್ದು ತುಂಬ ಬಹಳ ಮುಖ್ಯ. ಆದ್ದರಿಂದ ನವಗ್ರಹ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು, ವಿಘ್ನಗಳು ಜಾಸ್ತಿ ಬರತಕ್ಕಂಥದ್ದು. ಹಾಗೆ ಸಂಗಾತಿಯಿಂದ ಅಥವಾ ಕುಟುಂಬದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ಇಷ್ಟ ದೇವತಾ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕ ದಿನ. ಹಾಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ಇವತ್ತಿನ ದಿವಸ ತೊಡಕು ಬರತಕ್ಕಂಥದ್ದು. ಇವತ್ತು ಶುಭ ಅಂದರೆ ಶನಿವಾರ ಯಾವುದು ಶುಭ ಕಾರ್ಯ ಮಾಡೋದಿಲ್ಲ. ಆದರೂ ಕೂಡ ಕೆಲವೊಂದು, ಈಗ ಭಾನುವಾರ ನಾಳೆ ಇರತಕ್ಕಂಥದ್ದು ಯಾವುದೇ ರೀತಿ ಕಾರ್ಯಕ್ರಮಕ್ಕೆ ಇವತ್ತಿನ ಸ್ವಲ್ಪ ವಿಘ್ನಗಳು, ಅದನ್ನು ಆದಷ್ಟು ಇವತ್ತಿನ ದಿವಸ ಜಾಗ್ರತೆಯಿಂದ ಇರತಕ್ಕಂಥ. ಅಂದರೆ ವಿಘ್ನ ಬಂದಿದೆ ಅಂತ ನಾವು ಯಾವುದೇ ರೀತಿ ಭಯ ಪಡಬೇಕಾದ್ದೇನಿಲ್ಲ. ವಿಘ್ನೈ ಪುನರಪಿ ಪ್ರತಿಹನ್ಯಮಾನ. ಎಷ್ಟೇ ವಿಘ್ನ ಬಂದರೂ ಕೂಡ ನಾವು ಅದನ್ನು ಮತ್ತೆ ಹಿಮ್ಮೆಟ್ಕೊಂಡು ಹೋಗಬೇಕು ಆ ವಿಘ್ನ. ಅವಾಗ ಆ ವಿಘ್ನನೇ ಓಡಿ ಹೋಗ್ಬಿಡ್ತದೆ ಅಂತ. ಅದಕ್ಕೆ ವಿಘ್ನ ನಿವಾರಕನಾಗಿರತಕ್ಕಂಥ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಗಂಗಣಪತಿ ಏನಮ್ಮ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಅಶುಚಿಯಾಗತಕ್ಕಂಥದ್ದು, ಮೈಲಿಗೆ ಬರತಕ್ಕಂಥದ್ದು, ಕಾರ್ಯಸಿದ್ಧಿ ಆಗತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಓದೋ ವಿಚಾರದಲ್ಲಿರ್ಬೋದು, ವೃತ್ತಿಯಲ್ಲಿ ಅನುಕೂಲ ಆಗಿರತಕ್ಕಂಥದ್ದು. ಹಾಗೆ ದೈವಿ ಅಪರಾಧ ಕ್ಷಮ ಸ್ತೋತ್ರ ಹೇಳುವಂಥದ್ದಿದೆ. ಅದಕ್ಕೆ ನಮಂತ್ರನ್ನೋ ಯಂತ್ರಂ ಹೇಳುವಂಥದ್ದು, ಅದು ಆ ಅಪರಾಧ ಕ್ಷಮ ಸ್ತೋತ್ರವನ್ನು ನಾವು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡಿದರಲ್ಲಿ ಇವತ್ತಿನ ದಿವಸ 27 ನಕ್ಷತ್ರ 12 ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.
ವೀಕ್ಷಕರೇ, ನೀವೇನಾದರೂ ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇದಾಗಿತ್ತು ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.